ತುಂಬ ಖುಷಿ ಆಯಿತು. ಝೀ ಸಂಸ್ಥೆ ಈ ಥರ ಒಂದು ಅದ್ಭುತವಾದ ಒಂದು ವೇದಿಕೆ ಕ್ರಿಯೇಟ್ ಮಾಡಿರೋದು, ಶಾರ್ಟ್ ಫಿಲ್ಮ್ಗಳಿಗೆ, ಹೊಸ ಥರ ಪ್ರಯತ್ನಗಳಿಗೆ ಈ ಥರ ಪ್ರಪಂಚದಲ್ಲಿ ಒಂದು ಅವಕಾಶ ಮಾಡ್ಕೊತಾ ಇರೋದು ಒಂದು ಅದ್ಭುತವಾದ ವಿಷಯ. ತುಂಬ ಒಳ್ಳೊಳ್ಳೆ ಕತೆಗಳು ನೋಡೋಕ್ಕೆ ಅವಕಾಶ ಆಯಿತು ನನಗೆ. ನಾನು ಶಾರ್ಟ್ ಫಿಲ್ಮ್ಸ್ ಮಾಡೇ ಬೆಳೆದಿರೋದು, ಸೊ ಸಿನಿಮಾ ಕಲ್ತಿರೋದು. ಸೊ ಶಾರ್ಟ್ ಫಿಲ್ಮ್ಸ್ನ ಮಾಡಿರೋದನ್ನು ನೋಡಿ ಆ ಒಂದು ಮುಗ್ಧತೆ ಕಾಣಿಸುತ್ತೆ ಅವ್ರ ಕೆಲಸದಲ್ಲಿ. ಅದು ಆ ಅನುಭವ ತುಂಬ ತುಂಬ ಖುಷಿ ಆಯಿತು ನನಗೆ ಅದರಲ್ಲಿ ಭಾಗಿಯಾಗಿ. ಇದು ಮತ್ತೆ ಮತ್ತೆ ಆಗಲಿ ಅಂತ ನನ್ನ ಆಸೆ ಇಟ್ಕೊಳ್ತೀನಿ. ಆ್ಯಂಡ್ ಝೀ ಸಂಸ್ಥೆಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಇನಿಷಿಯೇಟಿವ್ ಇದು, ಲಾಂಗ್ ಮೇಡ್ ಕಂಟೆಂಟ್. ಸರ್ ಹೌದು, ಕನ್ನಡಕ್ಕೆ ಸೆಕ್ಷನ್ಸ್ ನೀವು ಜೂರಿ ಆಗಿದ್ರೆ ಹೆಂಗೆ? ಅದು ಕನ್ನಡ ಸೆಕ್ಷನ್ಗೆ ನಾನು ಜೂರಿ. ಸೊ ತುಂಬ ಸಿನಿಮಾಗಳು ನೋಡೋಕ್ಕೆ ಅವಕಾಶ ಆಯಿತು, ಹೊಸ ಹೊಸ ಥರ ಸಿನಿಮಾಗಳು ನೋಡೋಕ್ಕೆ ಅವಕಾಶ ಆಯಿತು. ಸರ್ ಈಗ ಫೈನಲಿ ಆಗಿ ಬಂದಿದೆ, ಇಲ್ಲಿ ಕನ್ನಡ ಹಂಚ್ಕೋಬೋದು ಅಥವಾ ಹೆಂಗೆ? ಅದು ಹೇಳ್ಬೋದಾ ಇವಾಗ? ಹಾಂ, ಐ ಥಿಂಕ್ ಇದು ಫೈನಲ್. ಕನ್ನಡದಲ್ಲಿ ನಾನು ಮೇಘ ಅಭಿ ಹೆಸರು ಮಾಡ್ತಾ ಇದ್ದೀನಿ. ನಾನು ಮೇಘ ಅಭಿ ಹೆಸರು ಮಾಡ್ತಾಯಿದ್ದೀನಿ. ಮೇಘ ಅಭಿ ಮತ್ತು ರಕ್ಕಸ ಅಂತ ಒಂದು ಸಿನಿಮಾ, ಎರಡು ಸಿನಿಮಾ ನನಗೆ ತುಂಬ ಹಿಡಿಸ್ತು. ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೆ. ಓಕೆ, ಅದೀಗ ಫೈನಲ್ ಇಲ್ಲಿಗೆ ಬಂದಿದೆ. ಔಟ್ ಆಫ್ ಸರ್ ಎಷ್ಟು ಎಂಟ್ರಿ ಏನಾರ ಬಂತು ಆ ಥರದ್ದು ಹೇಳ್ಬೋದು? ಎಷ್ಟು ಇತ್ತು ಈ ಸಲ ಆ ಥರದ್ದು? 12,000 ಎಂಟ್ರೀಸ್ ಬಂದಿತ್ತು ಈ ಕಾಂಪಿಟೇಷನಲ್ಲಿ. ಸೊ ಅದರಲ್ಲಿ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ನಂಗೆ ನಂಬರ್ ಗೊತ್ತಿಲ್ಲ ಎಷ್ಟು ನಂಬರ್ ಬಂತು ಅಂತ, ಬಟ್ ತುಂಬ ಒಳ್ಳೊಳ್ಳೆ ಸಿನಿಮಾ ನೋಡೋಕ್ಕೆ ಅವಕಾಶ ಆಯಿತು. ಸರ್ ನಿಮ್ಮ ಜೊತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲಮ್ ಡೈರೆಕ್ಟರ್ಸು ಜೂರಿ ಇದ್ರೆ ಯಾರು ನೀವು ಅವ್ರ ಜೊತೆ ಕೊಲಾಬ್ರೇಟ್ ಅದರ ಕನ್ಸೆನ್ಸಸ್ ತೊಗೊಳ್ಳೋದು ಆ ಥರದ್ದು ಇತ್ತು ಅಥವಾ ಓನ್ಲಿ ಸೋಲ್ ಡಿಸಿಷನ್? ಇಲ್ಲ, ಕನ್ನಡದ್ದು ನಾನು ನೋಡಿದೆ, ಹಿಂದಿಗೆ ಅನುರಾಗ್ ಸರ್ ನೋಡಿದ್ರು, ಬೆಂಗಾಲಿಗೆ ಅವರು ಸುಜಿತ್ ಸರ್ ನೋಡಿದ್ರು. ಸೊ ಆ ಥರ ಅವ್ರವ್ರ ಭಾಷೆದು ಅವರು. ನಾಗಶ್ವಿನ್ ಫಾರ್ ತೆಲುಗು, ಸಮುದ್ರ ಕಡೆ. ಓಕೆ, ಆ ಥರ. ಸರ್ ಬೇರೆ ಏನಾರು ನೆಕ್ಸ್ಟ್ ಹೇಳ್ಬೋದಾ ಇಲ್ಲಿ? ಇದು ಬೇರೆ ಏನಿಲ್ಲ, ನನ್ನ ಸಿನಿಮಾ ನಡೀತಾ ಇದೆ, ಆಪರೇಷನ್ ಡ್ರೀಮ್ ಥಿಯೇಟರ್ ಶೂಟಿಂಗ್ ನಡೀತಾ ಇದೆ. ಇನ್ನೊಂದು 25 ದಿನ ಇದೆ, ಆದರೆ ಸಿನಿಮಾ ರೆಡಿ ಆಗುತ್ತೆ. ಸರ್ ಯಾವಾಗ ಮಾಡ್ಬೋದು ಫಿಲಮ್ ರಿಲೀಸು? ವರ್ಷದಲ್ಲೇ ಖಂಡಿತವಾಗಿ, ಸದ್ಯದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದು ಬರೀ ನಿಮ್ದೊಂದೇ ಡ್ರೀಮ್ ಕಾಂಬಿನೇಷನ್ ಅಲ್ಲ, ಇಡೀ ಕನ್ನಡ ಚಿತ್ರಪ್ರೇಮಿಗಳದೇ ಒಂದು ಶಿವಣ್ಣ ಅನ್ನ ಮತ್ತೆ ಒಂದು ಜೇಮ್ಸ್ ಬಾಂಡ್ ರೆಟ್ರೋ ಸ್ಟೈಲಲ್ಲಿ ಆ ಥರದ್ದು ಫಾಲೋಡ್ ಬೈ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ನನಗೆ ಶಿವಣ್ಣನ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ದೊಡ್ಡ ಅವಕಾಶ. ಧನಂಜಯ್ ಅವ್ರ ಜೊತೆ ಮಾಡ್ತಾ ಇದ್ದೀವಿ, ಪ್ರಿಯಾಂಕಾ ಮೋಹನ್ ಇದ್ದಾರೆ, ಅದಿತಿ ಬಾಲನ್ ಇದ್ದಾರೆ, ನನ್ನ ಇಡೀ ತಂಡ, ಸಪ್ತಸಾಗರ ತಂಡ ಮತ್ತೆ ಒಂದಾಗಿ ಒಟ್ಟಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಇದೆ. ತುಂಬ ಕಾತುರದಿಂದ ನಿಮ್ಮ ಎಲ್ಲರೂ ಮುಂದೆ ತಂದಿಡಕ್ಕೆ ಕಾಯ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ಶ್ರಮ ಪಡ್ತಾ ಇದ್ದೀವಿ. ಸದ್ಯದಲ್ಲೇ ಬರ್ತೀವಿ. ಥ್ಯಾಂಕ್ಸ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.